ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮನೀಷಿಣಃ ಸಂತಿನತೆ ಹಿತೈಷಿಣೋ ಹಿತೈಷಿಣಃ ಸಂತಿನತೆ ಮನೀಷಿಣಃ ಸುಹೃಚ್ಚ ವಿದ್ವಾನಪಿ ದುರ್ಲಭೋ ನೃಣಾಂ ಯಥೌಷಧಂ ಸ್ವಾದುಹಿತಂ ಚ ದುರ್ಲಭಂ. ಈ ಶ್ಲೋಕವನ್ನ ಸುಭಾಷಿತ ರತ್ನ ಭಂಡಾಗಾರದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಶ್ಲೋಕದಲ್ಲಿ ಮನೀಷಿಣಃ ಸಂತಿನತೆ ಹಿತೈಷಿಣೋ ಹಿತೈಷಿಣಃ ಸಂತಿನತೆ ಮನೀಷಿಣಃ, ಇಲ್ಲಿ ಮನೀಷಿಣಃ ಅಂದ್ರೆ ಬುದ್ಧಿವಂತರು ಅಥವಾ ಜ್ಞಾನವಂತರು, ಪಂಡಿತರು ಅಂತ ಹೇಳಬಹುದು. ಹಿತೈಷಿಣೋ ಅಂದ್ರೆ ಹಿತೈಷಿಗಳು ಅಥವಾ ನಮ್ಮ ಒಳಿತನ್ನ ಬಯಸುವಂಥವರು. ಹಾಗಾಗಿ ಹಿತೈಷಿಣಃ ಸಂತಿ, ನಮ್ಮ ಸುತ್ತಮುತ್ತ ತಿಳ್ಕೊಂಡವರು ತುಂಬಾ ಜನ ಇದ್ದಾರೆ. ನತೇ ಹಿತೈಷಿಣೋ, ಆದ್ರೆ ಅವರೆಲ್ಲರೂ ಕೂಡ ಹಿತೈಷಿಗಳಲ್ಲ, ಅವರೆಲ್ಲರೂ ಕೂಡ ನಮಗೆ ಒಳ್ಳೆದಾಗ್ಲಿ ಅಂತ ಬಯಸೋರಲ್ಲ. ಅದೇ ರೀತಿ ಹಿತೈಷಿಣಃ ಸಂತಿನತೆ ಮನೀಷಿಣಃ ಅಂದ್ರೆ ಹಿತೈಷಿಣಃ ಸಂತಿ, ನಮಗೆ ಒಳ್ಳೆದಾಗ್ಲಿ ಅಂತ ಬಯಸೋರು ತುಂಬಾ ಜನ ಇದ್ದಾರೆ. ನತೆ ಮನೀಷಿಣಃ, ಆದ್ರೆ ಅವರೆಲ್ಲರೂ ಕೂಡ ಬುದ್ಧಿವಂತರಲ್ಲ. ಇನ್ನು ಸುಹೃಚ್ಚ ವಿದ್ವಾನಪಿ ದುರ್ಲಭೋ ನೃಣಾಂ ಯಥೌಷಧಂ ಸ್ವಾದುಹಿತಂ ಚ ದುರ್ಲಭಂ. ಸುಹೃಚ್ಚ ಒಳ್ಳೆಯ ಮನಸ್ಸಿರುವಂಥವನು ಅಥವಾ ಸಜ್ಜನ ವ್ಯಕ್ತಿ ಅಂತ ಹೇಳಬಹುದು. ವಿದ್ವಾನ್ ಅಂದ್ರೆ ಪಂಡಿತ ಅಥವಾ ಜ್ಞಾನವಂತ. ದುರ್ಲಭ ಅಂದ್ರೆ ದುರ್ಬಲ. ನೃಣಾಂ ಮನುಷ್ಯ. ಹಾಗಾಗಿ ಸುಹೃಚ್ಚ ವಿದ್ವಾನಪಿ ದುರ್ಲಭೋ ನೃಣಾಂ ಅಂದ್ರೆ ಎಲ್ಲವನ್ನ ತಿಳಿದವನಾಗಿ ಸಜ್ಜನಿಕೆಯನ್ನ ಹೊಂದಿರುವವನು ದುರ್ಬಲನಾಗಿರ್ತಾನೆ. ಹೇಗೆ ಅಂತ ಹೇಳಿದ್ರೆ ಯಥೌಷಧಂ ಸ್ವಾದುಹಿತಂ ಚ ದುರ್ಲಭಂ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿರುವಂತಹ ಒಂದು ಔಷಧಿ ಹೇಗೆ ಕಹಿಯಾಗಿರುತ್ತೋ ಅದೇ ರೀತಿ ಸಿಹಿಯಾದಂತಹ ಹಿತವಾದಂತಹ ಔಷಧಿ ಯಾವತ್ತೂ ಕೂಡ ಎಫೆಕ್ಟಿವ್ ಆಗಿ ಇರಲ್ಲ. ಈಗ ಪೂರ್ತಿ ಶ್ಲೋಕವನ್ನು ನಾವು ನೋಡ್ತಾ ಹೋದ್ರೆ ಮನೀಷಿಣಃ ಸಂತಿನತೆ ಹಿತೈಷಿಣೋ ಹಿತೈಷಿಣಃ ಸಂತಿನತೆ ಮನೀಷಿಣಃ ಸುಹೃಚ್ಚ ವಿದ್ವಾನಪಿ ದುರ್ಲಭೋ ನೃಣಾಂ ಯಥೌಷಧಂ ಸ್ವಾದು ಹಿತಂ ಚ ದುರ್ಲಭಂ. ಅಂದ್ರೆ ಬುದ್ಧಿವಂತರು ಅನೇಕರಿದ್ದಾರೆ, ಆದ್ರೆ ಅವರು ಎಲ್ಲರೂ ಕೂಡ ಹಿತೈಷಿಗಳಲ್ಲ. ಹಿತೈಷಿಗಳು ಅನೇಕರಿದ್ದಾರೆ, ಆದ್ರೆ ಅವರೆಲ್ಲರೂ ಕೂಡ ಬುದ್ಧಿವಂತರಲ್ಲ. ಹಾಗೆಯೇ ಎಲ್ಲವನ್ನ ಕೂಡ ತಿಳ್ಕೊಂಡವನಾಗಿ ಸಜ್ಜನಿಕೆಯನ್ನು ಹೊಂದಿರುವವನು ದುರ್ಬಲನಾಗಿರ್ತಾನೆ. ಹೇಗೆ ಅಂತ ಹೇಳಿದ್ರೆ ಸಿಹಿಯಾಗಿ ಇತ್ತುಕೊಂಡು ಹಿತಕರವಾಗಿರುವಂತಹ ಔಷಧಿ ಯಾವ ರೀತಿ ದುರ್ಲಭವಾಗಿರುತ್ತೋ ಅಥವಾ ಹೇಗೆ ಎಫೆಕ್ಟಿವ್ ಆಗಿರೋದಿಲ್ವೋ ಅದೇ ರೀತಿ. ಇದು ಇವತ್ತಿನ ಶ್ಲೋಕ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.